ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 10ನೇ ತಾರೀಕಿಗೆ, ಇವತ್ತಂತಲ್ಲ ನಿನ್ನೆ ಒಂದು ಶನಿವಾರ ಒಂದು ಪ್ರಜಾವಾಣಿಯಲ್ಲಿ ಬಂದಿರುವಂಥ ಒಂದು ನ್ಯೂಸ್ ಏನಂತಂದರೆ 75 ನರ್ಸಿಂಗ್ ಕಾಲೇಜುಗಳಿಗೆ ಪ್ರವೇಶವನ್ನು ನಿರ್ಬಂಧನೆ ಹೇರಲಾಗಿದೆ ಅಂತ ಒಂದು ಆರ್ಟಿಕಲನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಪ್ರಜಾವಾಣಿಯಲ್ಲಿ ಬಂದಿರುವಂಥದ್ದು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. 75 ನರ್ಸಿಂಗ್ ಕಾಲೇಜುಗಳಿಗೆ ನಿರ್ಬಂಧನೆ ಯಾಕೆ ಮಾಡಿದ್ದಾರೆ? ಸೊ ಅಗತ್ಯ ಬೋಧಕ ಸಿಬ್ಬಂದಿ ಮೂಲ ಸೌಕರ್ಯ ಕೊರತೆ ಇರುವ 75 ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವರ್ಷದ ಪ್ರವೇಶ ನೀಡಬಾರದು ಎಂದು ರಾಜೀವ್ ಗಾಂಧಿ ವಿಜ್ಞಾನ ವಿದ್ಯಾಲಯ ಸೂಚಿಸಿದೆ. ರಾಜೀವ್ ಗಾಂಧಿಯವರು ಏನು ಮಾಡಿದ್ದಾರೆ ಅಂತಂದರೆ 75 ಕಾಲೇಜುಗಳಲ್ಲಿ ಯಾವುದೇ ಥರದ ಬೋಧಕರಿಲ್ಲ, ಮೂಲ ಸೌಕರ್ಯ ಕೊರತೆ ಇದೆ, ಹೀಗಾಗಿ 75 ಕಾಲೇಜುಗಳಿಗೆ ಪರ್ಮಿಷನ್ ಕೊಡಬಾರದು ಅಂಥೇಳಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಹೇಳಿದಾರಂತೆ. ಭಾರತೀಯ ನರ್ಸಿಂಗ್ ಪರಿಷತ್ ಮಾರ್ಗಸೂಚಿ ಅನುಸರಿಸದ ಬೆಂಗಳೂರಿನ 32, ಮೈಸೂರು, ಮಂಗಳೂರು, ಕಲಬುರಗಿ ಜಿಲ್ಲೆಗಳ ಒಟ್ಟು 43 ಕಾಲೇಜುಗಳಿಗೆ 2024-25 ಸಾಲಿನಲ್ಲಿ ಪ್ರವೇಶ ನೀಡಬಾರದೆಂದು ವಿಶ್ವವಿದ್ಯಾಲಯ ಯಾರಪ್ಪ ಅಂತಂದರೆ ನಮ್ಮ ಕುಲಸಚಿವರು ಪತ್ರವನ್ನು ಬರೆದಿದ್ದಾರಂತೆ. ನರ್ಸಿಂಗ್ ಕಾಲೇಜುಗಳು 100 ಹಾಸಿಗೆಗಳ ಆಸ್ಪತ್ರೆ, 100 ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬೋಧಕ ಸಿಬ್ಬಂದಿ ಹೊಂದಿರಬೇಕು. ಸುಸಜ್ಜಿತ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ಹೊಂದಿರಬೇಕು. ಆದರೆ ಕೆಲ ಖಾಸಗಿ ನರ್ಸಿಂಗ್ ಕಾಲೇಜುಗಳು ಮಾನದಂಡಗಳನ್ನು ಉಲ್ಲಂಘಿಸಿವೆ, ಹೀಗಾಗಿ ಪ್ರವೇಶ ನೀಡದಂತೆ ಸೂಚಿಸಲಾಗಿದೆ ಎಂದು ಕುಲಪತಿ MK ರಮೇಶ್ ಪ್ರಜಾವಾಣಿಗೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ 615 ನರ್ಸಿಂಗ್ ಕಾಲೇಜುಗಳಿವೆ. 2023-24ನೇ ಸಾಲಿನಿಂದ 80% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತಿದೆ. 20 ಸೀಟುಗಳನ್ನು ಆಡಳಿತ ಮಂಡಳಿ ನೀಡುತ್ತಿದೆ. ಓಕೆ, ಸೊ ಅದು ಹೀಗಾಗಿ ಈ ಒಂದು 75 ಕಾಲೇಜುಗಳಿಗೆ ಪರ್ಮಿಷನ್ ಕೊಡಬಾರ್ದು ಅಂಥೇಳಿ ಸೊ ಏನು ಮಾಡಿದಾರೆ ಅಂತಂದರೆ ಕುಲಪತಿಗಳು ಲೆಟ್ರನ್ನು ಬರೆದಿದ್ದಾರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಗೆ. ಇದು ಎಷ್ಟರ ಮಟ್ಟಿಗೆ ಇದು ಏನಾಗುತ್ತೆ ಅಂತಂದರೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಕರ್ನಾಟಕದಲ್ಲಿ ಇದರ ಹಾವಳಿ ಜಾಸ್ತಿ ಇದೆ. ಪ್ರೈವೇಟ್ ಕಾಲೇಜವರಂತೂ ಹೇಳೋದಂತೆ ಮಾತು, ಬರೀ ಡೊನೇಷನ್ ತೊಗೊತಾರೆ, ಡೈರೆಕ್ಟ್ ಎಕ್ಸಾಮಿಗೆ ಪರ್ಮಿಷನ್ ಕೊಡ್ತಾರೆ. ಈ ಥರ ಕಾಲೇಜುಗಳು ಬರೀ 75 ಇಲ್ಲ, ಇಂಥವು ನೂರಾರು ಇದ್ದಾವೆ. ಓಕೆ, 600ನಲ್ಲಿ 100 ಅಷ್ಟೇ ಒಳ್ಳೇದಿರಬೇಕು, ಉಳಿದಿದ್ದೆಲ್ಲನೂ ಡಮ್ಮಿ ಕಾಲೇಜೇ ಇರೋದು. ಸೊ ಇವರು ಒಂದು ಆ್ಯಕ್ಷನ್ ತೊಗೊಂಡಿರೋದು ಒಳ್ಳೆಯದೇ. ಬಟ್ ಇದಕ್ಕೆ ಮುಂದೆ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಇದೊಂದು ಮಾಹಿತಿ ನೀವು ನೆನಪಿರಲಿ, ನೀವು ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಿ. ಸೊ ಆಪ್ಷನ್ ಎಂಟ್ರಿ ಮಾಡೋರಿಗೆ ಗೊತ್ತಿಲ್ಲಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಾರೆ, ಲೆಕ್ಚರ್ ಇರೋಂಗಿಲ್ಲ. ಓಕೆ, ಆಮೇಲೆ ಬೆಡ್ ಹಾಸ್ಪಿಟ್ಲ್ ಇರೋಂಗಿಲ್ಲ, ಏನಿಲ್ಲ, ವಿದ್ಯಾರ್ಥಿಗಳು ಒದ್ದಾಡ್ತಿರ್ತಾರೆ, ಫೀಸ್ ನೋಡಿದರೆ ಹೈಕ್ ಇರುತ್ತೆ, ಆದರೆ ಅಲ್ಲಿ ಏನೂ ಫೆಸಿಲಿಟಿ ಇರೋಂಗಿಲ್ಲ. ಬಟ್ ಇದು ರಾಜೀವ್ ಗಾಂಧಿ ಗೊತ್ತಾಗಿದೆ ಅಂಥೇಳಿ ಅವ್ರೇನು ಮಾಡಿದ್ದಾರೆ, ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಷ್ಟೇ. ಬಟ್ ಸರ್ಕಾರ ಏನು ಮಾಡುತ್ತೆ ನೋಡ್ಬೇಕೀಗ.